ಕ್ರೈಸ್ತಲ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಈ ದಿನ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಈ ದಿನ ದೇವರು ನಮಗೆ ಕೊಟ್ಟಂಥ ಒಳ್ಳೆಯ ಸಂದರ್ಭ ಸಮಯಗಳಿಗಾಗಿ ದೇವರಿಗೆ ಸ್ತೋತ್ರ. ನಾವು ದೇವರ ಮಧುರವಾದ ಮಾತನ್ನು ಕೇಳಿ ನಾವು ಅದರಂತೆ ನಡೆದುಕೊಂಡರೆ ದೇವರು ನಮ್ಮನ್ನು ನೋಡಿಕೊಳ್ಳುವ ಯೆಹೋವ ಎಲ್ರೋಯಿ ದೇವರಾಗಿದ್ದಾರೆ. ಹಾಲೆಲೂಯಾ. ನಾವು ದೇವರ ವಾಕ್ಯ ನೋಡಿಕೊಳ್ಳೋಣ. ಕೀರ್ತನೆ 11ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರಲ್ಲಿ ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸಿ ನೋಡುತ್ತಾನೆ. ಯಾವ ಒಳ್ಳೆಯ ಗುಣಗಳಿದೆ, ಇವನಲ್ಲಿ ಎಷ್ಟು ಕೆಟ್ಟ ಗುಣಗಳಿದೆ, ಎರಡನ್ನು ಪರೀಕ್ಷಿಸಿ ನೋಡಿ ದೇವರು ಅನೀತಿವಂತರನ್ನು ದೂಷಿಸುತ್ತಾನೆ. ನೀನು ನೀತಿವಂತನಾಗಿಯನ್ನು ಬಿಟ್ಟು ನೀನು ಬಹಳ ಚಚತನದಲ್ಲಿ ಬಿದ್ದು ಹೋಗಿರುವುದರಿಂದ ನಿನಗೆ ಕೇಡುಗಳು ಸಂಭವಿಸುತ್ತೆ. ಅದರಿಂದ ಕೇಡಿಗೆ ಬರುವಂಥದ್ದೇ ಮರಣಗಳು, ಶೋಧನೆಗಳು, ಇಕ್ಕಟ್ಟುಗಳು, ತೊಂದರೆಗಳು, ಕೇಡುಗಳು, ಅಪಾಯಗಳು ಉಂಟಾಗುವಂಥದ್ದಾಗಿದೆ. ನೀತಿವಂತನ ಮೇಲೆ ದೇವರ ಕೃಪೆ ಕಟಾಕ್ಷವನ್ನು ಇಟ್ಟು ಎಲ್ಲ ಶುಭಗಳನ್ನು ಉಂಟು ಮಾಡಿ, ಅದ್ಭುತಗಳನ್ನು ಮಾಡಿ, ಆಶೀರ್ವಾದ ಮಾಡಿ, ಎಲ್ಲ ಮೇಲುಗಳಿಗೂ ಕಡಿಮೆ ಇಲ್ಲದ ಹಾಗೆ ನಡೆಸುವುದೇ ದೇವರ ಅತಿಶಯವಾದ ಕೃಪೆಯಾಗಿದೆ. ಅಲ್ಲೆಲೂಯಾ. ಇಲ್ಲಿ ನೀತಿವಂತರು ಅನೀತಿವಂತರೆಂಬುದಾಗಿ ಎರಡು ವಿಂಗಡವಾಗಿ ದೇವರು ಎರಡು ಭಾಗಗಳನ್ನು ಮಾಡಿ ತೋರಿಸುತ್ತಾ ಇದ್ದಾರೆ. ದೇವರು ಅನೀತಿವಂತರನ್ನು ದ್ವೇಷಿಸುತ್ತಾರೆ. ಪ್ರಿಯರ, ಜಾಗ್ರತೆಯಿಂದ ದೇವರ ಮುಂದೆ ನಾವು ನೀತಿವಂತರಾಗಿ ನಡೆದುಕೊಳ್ಳಬೇಕಾಗಿದೆ. ಅಲ್ಲೆಲೂಯಾ. ಬಹಳ ಜಾಗರೂಕತೆಯಿಂದ ನಮ್ಮನ್ನು ನೀತಿವಂತಿಕೆಯಲ್ಲಿ ಕಾಪಾಡಿಕೊಳ್ಳಬೇಕು. ಅನೀತಿವಂತರ ಸ್ವಭಾವ ಇದ್ದರೆ ದೇವರು ಅವರನ್ನು ದೂಷಿಸುತ್ತಾನೆ. ನೀನು ಬೇಡ ಎಂಬುದಾಗಿ, ನೀನು ಬೇಕೆಂಬುದಾಗಿ, ನಿನ್ನಿಂದ ಅವಸರ ಇಲ್ಲ, ನಿನ್ನಿಂದ ಯಾವ ಒಂದು ಅರ್ಹತೆ ನಿನ್ನಲ್ಲಿಲ್ಲ, ನನ್ನನ್ನು ಸ್ತುತಿಸುವ ಭಾಗ್ಯ ನೀತಿವಂತನಲ್ಲಿ ಇದೆ ಎಂಬುದಾಗಿ ದೇವರು ನಮ್ಮನ್ನು ಪ್ರೀತಿಸಿ ನೀತಿವಂತರನ್ನು ಆದುಕೊಳ್ಳುವ ದೇವರಾಗಿದ್ದಾರೆ. ಹಾಲೆಲೂಯಾ. ನೀತಿವಂತರ ಪ್ರಾರ್ಥನೆ, ನೀತಿವಂತರ ಕೂಗು, ನೀತಿವಂತರ ಆರಾಧನೆ, ನೀತಿವಂತರ ಸಭೆಯು ದೇವರು ಕರುಣಿಸಿ ಆ ಸಭೆಯನ್ನು ಆತನ ರಕ್ತದ ಕೋಟೆಯಲ್ಲಿ ರೆಕ್ಕೆಯಲ್ಲಿ ಮರೆ ಮಾಡಿ ಕಾಪಾಡುವಂತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.